ಕೋಟಿ ಕುಬೇರ ಜಮೀರ್ ಅಹ್ಮದ್ ಇಡಿ ಇಕ್ಕಳದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ. ರೇಡ್ ಮೂಲಕ ಟ್ರೇಲರ್ ತೋರಿಸಿದಂತಹ ಇಡಿ ಅಧಿಕಾರಿಗಳು ಇದೀಗ ನೇರವಾಗಿ ದೆಹಲಿಗೆ ಕರೆಸಿಕೊಂಡು ಗ್ರಿಲ್ ಮಾಡ್ತಿದ್ದಾರೆ. ಜಮೀರ್ ಮ್ಯಾರಥಾನ್ ವಿಚಾರಣೆಗೂ ಕೂಡ ಸಿದ್ಧತೆ ನಡೆಸಿದ್ದಾರೆ. ಡಿಕೆಶಿಯಂತೆ ಲಾಕ್ ಆಗ್ತಾರಾ ಶಾಸಕ? ಅದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ನಡೆದ ದಾಳಿಯ ವೇಳೆ ಅಧಿಕಾರಿಗಳು ಹಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ರು. ಈ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ಸೃಷ್ಟಿಯಾದ ಕೆಲವು ಗೊಂದಲಗಳಿಗೆ ಜಮೀರ್ ಅಹ್ಮದ್ರಿಂದ ಕೆಲವು ಸ್ಪಷ್ಟನೆ ಕೇಳಿದ್ದಾರೆ. ವಿಚಾರಣೆ ಬಳಿಕ ಮಾತನಾಡಿದ ಜಮೀರ್, ಐಎಂಎ ಪ್ರಕರಣಕ್ಕೂ ಇವತ್ತಿನ ವಿಚಾರಣೆಗೂ ಸಂಬಂಧ ಇಲ್ಲ. ಮನೆ ಮೇಲೆ ದಾಳಿ ಬಗ್ಗೆ ಕೆಲ ಸ್ಪಷ್ಟನೆಗಳನ್ನ ಕೇಳಿದ್ರು. ತನಿಖಾಧಿಕಾರಿಗಳ ಪ್ರಶ್ನೆಗೆ ಉತ್ತರ ನೀಡಿದ್ದೇನೆ. ಮತ್ತೆ ಅವಶ್ಯಕತೆ ಇದ್ರೆ ವಿಚಾರಣೆಗೆ ಕರೆಯುವುದಾಗಿ ಹೇಳಿದ್ದಾರೆ ಅಂದ್ರು. ಇಡಿ ಅವರು ಫೋನ್ ಮಾಡಿ ಐಒ ಇದ್ದಾರಿಲ್ಲ ಅವ್ರು ಫೋನ್ ಮಾಡಿ ಮೊನ್ನೆ ನಾನು ಡಾಕ್ಯುಮೆಂಟ್ಸ್ ಕಳ್ಸೋಕೆ ಹೇಳಿದ್ರು. ಡಾಕ್ಯುಮೆಂಟ್ಸ್ಗಳು ಕಳಿಸಿದೆ ಒಂದು 10-15 ದಿನ ಹಿಂದೆ. ಅವ್ರು 3-4 ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಹಾಗಾಗಿ ನೀವೇ ಬರಬೇಕಾಗ್ತದೆ ಪರ್ಸನಲ್ ಅಂದ್ರೆ ಅದು ಬಂದು ಕ್ಲಾರಿಫಿಕೇಶನ್ ಮಾಡಿ ಹೋಗ್ತಾ ಇದ್ದಾರೆ. ಇಲ್ಲ ಮತ್ತೇನು ಬರೋಕ್ಕೆ ಹೇಳಿಲ್ಲ. ಅಗತ್ಯ ಇದ್ರೆ ಫೋನ್ ಮಾಡ್ತೀನಿ ಅಂದರೆ ಎಷ್ಟು ದಿನ ಇದ್ದಿದ್ದಿಲ್ಲ ಅಂದರು. ನಾನು ಇನ್ನೂ 3-4 ದಿನ ಇರ್ತೀನಿ ಅಂತ ಹೇಳಿದ್ದೀನಿ. ನಾನು ಸೋಮವಾರವರೆಗೂ ಇರ್ತೀನಿ ಅಂತ ಹೇಳಿದ್ದೀನಿ. ಅಗತ್ಯ ಇದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 1 ಗಂಟೆ ಕಾಲ ಜಮೀರ್ ವಿಚಾರಣೆ ನಡೆಸಿದ ಇಡಿ ಅಧಿಕಾರಿಗಳು ಎಷ್ಟು ದಿನ ದೆಹಲಿಯಲ್ಲಿ ಇರ್ತೀರಾ ಅಂತ ಪ್ರಶ್ನಿಸಿದ್ದಾರಂತೆ. ಇದಕ್ಕೆ ಉತ್ತರಿಸಿರೋ ಜಮೀರ್, ಸೋಮವಾರದವರೆಗೂ ದೆಹಲಿಯಲ್ಲೇ ಇರ್ತೇನೆ ಅಂದಿದ್ದಾರೆ. ಈ ವೇಳೆ ಮತ್ತೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತ ಅಧಿಕಾರಿಗಳು ಸೂಚಿಸಿದ್ದಾರೆ. ಇದರಿಂದ ಜಮೀರ್ಗೆ ಮತ್ತಷ್ಟು ಆತಂಕ ಶುರುವಾಗಿದೆ. ಒಟ್ನಲ್ಲಿ 1 ಗಂಟೆಗಳ ಕಾಲ ವಿಚಾರಣೆ ನಡೆಸಿರುವ ಇಡಿ ಅಧಿಕಾರಿಗಳು ಟ್ರೇಲರ್ ಮಾತ್ರ ತೋರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಮ್ಯಾರಥಾನ್ ವಿಚಾರಣೆ ಮೂಲಕ ಜಮೀರ್ ಪಿಕ್ಚರ್ ಬಿಡಿಸುವುದು ಪಕ್ಕಾ ಆಗಿದೆ. ಹರೀಶ್, ಟಿವಿ9 ನವದೆಹಲಿ.